ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ ನೀನು ಹಂಗೆ ಗುರ್ರ ಅಂತ ಹೋಗ್ಬಿಟ್ಟಿಲ್ಲ? ಸ್ವಲ್ಪ ನಾನು ತಾಳ್ಮೆ ಬಿಡವ ನನಗೆ. ನೀನು ಮಾಡಿರೋ ಕೆಲಸಕ್ಕೆ ತಾಳ್ಮೆ ಎಲ್ಲಿಂದಪ್ಪ ಬರುತ್ತೆ ಅಲ್ವ? ನೀನು ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ ಸಾಕೇನಾ? ನಾನೊಬ್ಬ ಇದ್ದೀನಿ ಅಂತ ತಲೆಗೆ ಬರೋದೇ ಇಲ್ವೇನಾ ನಿನಗೆ? ಅದು ಹಂಗಲ್ಲ ಕಣ. ನನ್ನ ಮಾತು ಕೇಳ, ನೀನು ನನ್ನ ತಮ್ಮ ಅಲ್ವೇನಾ? ನಿನ್ನ ಮಧ್ಯೆ ಬೇರೆ ಏನೋ ಇದೆ? ಯಾವ ಸೀಕ್ರೆಟು ಇಲ್ಲ. ವಿಷಯ ಲೀಕ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಂತ ವಿಷಯನ ಮುಚ್ಚಿಟ್ಟೆ ಕಣ. ನನ್ನ ಪರಿಸ್ಥಿತಿ ನಿಂಗೆ ಗೊತ್ತಿತ್ತಲ್ವೇನಾ? ಆ ಕಡೆ ದುಡ್ಡು ಕೊಟ್ಟು ದುಡ್ಡು ಕಳ್ಕೊಂಡಿದ್ದೆ, ಈ ಕಡೆ ಫೈನಾನ್ಸಿಯರ್ ಅವನು ಬಡ್ಡಿ, ಈ ಕಡೆ ಸೈಟಲ್ಲಿ ನನ್ನ ಕೈ ತಪ್ಪು ಹೋಗುತ್ತೋ ಅನ್ನೋ ಭಯ. ಎಲ್ಲ ಸಮಸ್ಯೆಗಳು ಒಳಗೆ ಬಂದು ಹಾಸಿಗೆ ಹಾಕ್ಕೊಂಡು ಆರಾಮಾಗಿ ಮಲಗಿರ್ಬೇಕಾದ್ರೆ ನಾನು ಏನೋ ಮಾಡಲಿ, ಬೇರೆ ಏನೋ ಮಾಡೋಕ್ಕಾಗ್ತಿತ್ತು? ಆಗ ಹುಚ್ಚನ ಮದುವೆಯಲ್ಲಿ ಉಂಡವನೇ ಜಾಣ ಅಂತ ಈ ಒಂದು ವಿಷಯ ಸಿಕ್ತು ಕಣ. ಅದನ್ನು ಬಳಸ್ಕೊಂಡೆ ಅಷ್ಟೇ. ಇದರಲ್ಲಿ ನಂದೇನೂ ತಪ್ಪಿಲ್ಲ ಕಣ, ಅರ್ಥ ಮಾಡ್ಕೊಳ್ಳೋ. ಸರಿ ಕಣಪ್ಪ, ನೀನೇನೋ ಅವಕಾಶ ಬಳಸ್ಕೊಂಡೆ. ನನ್ನ ಕತೆ ಹೇಳು. ಈ ಕಡೆ ಸಿಂಚನ, ಆ ಕಡೆ ಸಿದ್ದು, ಇಬ್ಬರು ಹಾಕೊಂಡು ಚೆನ್ನಾಗಿ ರುಬ್ಬಿದ್ರು. ಅಟ್ಲೀಸ್ಟ್ ಅಷ್ಟೊಂದು ರುಬ್ಬಿಸ್ಕೊಂಡಿದ್ದಕ್ಕೆ ನೀನು ಸ್ವಲ್ಪ ಕಾಂಪನ್ಸೇಟ್ ಮಾಡಬೇಕು ತಾನೆ? ಅಷ್ಟೇ ತಾನೆ. ತಲೆ ಕೆಡಿಸ್ಕೊಬೇಡ, ನಾನು 3 ಲಕ್ಷ ಕೊಡ್ತೀನಿ. ಚೆನ್ನಾಗಿ ಹೇಳಿದೆ ಕಣ. ನೀನು ಮಾತ್ರ ನಮ್ಮ ಮಾವನ ಹತ್ರ ಕಂತೆ ತೊಗೊಂಡೋಗಿ ಮನೇಲಿ ಅದನ್ನು ಕೌಂಟಿಂಗ್ ಮಿಷಿನ್ ಇಟ್ಕೊಂಡಿದ್ಯಲ್ಲ, ಅದರಲ್ಲಿ ಎಣಿಸ್ತಾ ಕೂತಿರೋ. ನನಗೆ ಮಾತ್ರ ಕಡ್ಡಿ ಕೊಟ್ಟು ಕಳಿಸು. ಏನಣ್ಣ ನೀನು? ನನ್ನ ಹತ್ರ ಇರೋದು ಇಷ್ಟು ಕೊಡ್ತೀನಿ, ಇಷ್ಟ ಆದರೆ ತಗೋ, ಇಲ್ಲಾಂದ್ರೆ ಬಿಟ್ಬಿಡು. ಆಯಿತು ಕೊಡು. ಇನ್ನೇ ತಾನೇ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು. ಏನು ಮಾಡೋದು? ತುಂಬ ದಾರಿ. ಅವು ನೋಡಪ್ಪ, ದುಡ್ಡು ಕೊಟ್ಟಿದ್ದೀನಿ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನಿನ್ನ ಹೆಂಡ್ತಿಗಂತೂ ಗೊತ್ತಾಗಲೇಬಾರ್ದು. ಅವಳಿಗೆ ಗೊತ್ತಾದರೆ ನನ್ನ ಹೆಂಡ್ತಿಗೆ ಫೋನ್ ಮಾಡಿ ಉಗಿತಾಳೆ. ಆಮೇಲೆ ಇಬ್ಬರು ಕತೆ. ಗೊತ್ತಾಯ್ತಲ್ಲ? ನಾನು ನೆಮ್ಮದಿಯಾಗಿರ್ಬೇಕು, ನೀನು ನೆಮ್ಮದಿಯಾಗಿರ್ಬೇಕು, ಆರಾಮಾಗಿರ್ಬೇಕು. ಅದಕ್ಕೆ ದುಡ್ಡು ಕೊಟ್ಟಿರೋದು. ಬ್ರೋ, ನಾನು ಮಣ್ಣಾಗ್ತೀನಿ ಹೊರತು ಈ ಸೀಕ್ರೆಟ್ ಮಾತ್ರ ಹೊರಗೆ ಬರಲ್ಲ, ಓಕೆನಾ? ಆಮೇಲೆ ಇದೇ ವಿಷಯ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಬಿಡಪ್ಪ. ದುಡ್ಡು ಬಂದಾಗ ನೀವು ಕೊಡ್ತೀನಿ, ಸರಿನಾ? ಅದು ಗಂಡಸರಾಡೋ ಮಾತಾಡಿಸು. ಈ ಗಂಡಸರ ಥರ 3 ಲಕ್ಷ ಬಂತಲ್ಲ, ಎಲ್ಲಿ ಊಟ ಹಾಕ್ಸ್ತೀಯ? ನೆಕ್ಸ್ಟ್ ಕನ್ಸೈನ್ಮೆಂಟ್ ಬರುತ್ತಲ್ಲ ಆವಾಗ. ಬೇಬಿ ಹಾಯ್, ನಿನ್ಗೇನು ತಂದಿದ್ದು ನೋಡು. ಹರಿ, ನಿಜವಾಗ್ಲೂ ಇದೆಲ್ಲ ನೀನು ನನಗೋಸ್ಕರ ತಂದ್ಯಾ? ಅರೆ, ಇನ್ಯಾರು ನಿನ್ಗೋಸ್ಕರ ತರ್ತಾರೆ ಹೇಳು? ನಾನೇ ತಂದಿದ್ದು. ಏನಿವತ್ತು ಇಷ್ಟೊಂದು ಸರ್ಪ್ರೈಸು? ಯಾಕೋ ವಿಚಿತ್ರ ಅನ್ನಿಸ್ತಿದೆಯಲ್ಲ. ನೀನೇ ಹೇಳ್ತಿರ್ತೀಯಲ್ಲ, ನಿನ್ನ ಬಗ್ಗೆ ಕೇರ್ ಇಲ್ಲ, ಕನ್ಸರ್ನ್ ಇಲ್ಲ, ಲವ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ಅದಕ್ಕೆ ಇವೆಲ್ಲ. ಅಂದರೂ ಯಾಕೋ ನೀನು ನಾರ್ಮಲಾಗಿ ಬಿಹೇವ್ ಮಾಡ್ತಿದ್ಯಾ ಅಂತ ಅನ್ನಿಸ್ತಿಲ್ಲ. ಏನು ಬೇಬಿ ನೀನು? ನಾನು ಲವ್ವಲ್ಲಿ ತಂದುಕೊಡ್ರೆ, ಪ್ರೀತಿಯಿಂದ ತಂದುಕೊಡ್ರೆ ನಾರ್ಮಲ್ ಅಬ್ನಾರ್ಮಲ್ ಅಂತಿದೆಯಲ್ಲ. ಬಂದೇ ಇರೋ ನಿಮಿಷ. ಹರಿ, ಏನೋ ವಾರ್ಡ್ರೋಬಲ್ ಏನೋ ಇಟ್ಟಂಗಾಯ್ತು. ಬಟ್ಟೆಗಳು ಸ್ಟಿಚಿಂಗ್ ಕೊಟ್ಟಿದ್ನಲ್ಲ, ಅದು. ಬಟ್ಟೆನಾ? ಹಾಂ ಬೇಬಿ, ಇನ್ಮೇಲೆ ನಿನಗೇನೇ ಬೇಕಿದ್ರು ನನ್ನನ್ನು ಕೇಳು. ನಿನ್ನ ಎಲ್ಲ ಆಸೆಗಳನ್ನ ನಾನು ಈಡೇರಿಸ್ತೀನಿ, ಓಕೆ? ಯಾಕೋ ಸಾಹೇಬ್ರ ವರ್ಷೆ ತುಂಬಾ ಬದಲಾಗಿದೆಯಲ್ಲ. ಬೇಬಿ, ನೀನು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಿದ್ದಲ್ವ ನನ್ನ ಮೇಲೆ. ನಾನು ಯೋಚನೆ ಮಾಡ್ತಾಯಿದ್ದೆ, ಅಲ್ವಾ? ಸರಿ ಅನ್ನಿಸ್ತು. ಅಂದರೆ ಗಂಡ ಆದವನು ಹೆಂಡತಿ ಬಗ್ಗೆ ಕಾಳಜಿ ಮಾಡಬೇಕು, ಅವಳ ಬೇಕು ಬೇಡಗಳ ಬಗ್ಗೆ ಗಮನ ಹರಿಸ್ಬೇಕು. ಆಮೇಲೆ ಇಂಥ ಟೈಮಲ್ಲಿ ಅವಳಿಗೆ ಇನ್ನೂ ಜಾಸ್ತಿ ಟೈಮ್ ಕೊಡಬೇಕು ಅಂತೆಲ್ಲ ಅನ್ನಿಸ್ತು. ಅದಕ್ಕೆ ನಾನು ಆದಷ್ಟು ಬೇಗ ಕೆಲಸಕ್ಕೆ ಸೇರಿ ನಮ್ಮ ಮಗುನ ಎಲ್ಲರಿಂದ ಚೆನ್ನಾಗಿ ಬೆಳೆಸ್ಬೇಕು ಅಂತ ಅನಿಸಿ ಇದೆಲ್ಲ ವ್ಯವಸ್ಥೆ. ನೀನು ನಿಜವಾಗ್ಲೂ ಬದಲಾಗಿದ್ರೆ ನಂಗೆ ಖುಷಿನೇ. ಆದರೆ ಸಂತೋಷ್ ಭವನ್ಗೆ ಬೆಳಿಗ್ಗೆ ಬೈದೆ ಅಂತ ಈ ಥರ ಹೊಸ ನಾಟಕ ಶುರು ಮಾಡಿದ್ಯಾ? ಅದಕ್ಕೂ ಇದಕ್ಕೆ ಒಂದು ನಿಮಿಷ ಇರು, ಹಾರ್ಲಿಕ್ಸ್ ಮಾಡ್ಕೊಂಬರ್ತೀನಿ,
ಕುಡಿ ಅಂತ ಸುಸ್ತಾಗಿ ಹರಿ ಇರು ಬಂದೆ ಇಲ್ಲೇ ಇರು. ಏನೋ ಹರಿ ತುಂಬ ವಿಚಿತ್ರವಾಗಿ ಆಡ್ತೀಯನಲ್ಲ. ಏನೋ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ನಮಗೆ ಗೊತ್ತಿರೋರೊಬ್ರು ಮನೆ ಬಾಡಿಗೆ ಖಾಲಿ ಇದೆ ಅಂತ ಹೇಳಿದ್ರು, ಅದನ್ನೇ ಭಾವನಾ ಹಾಕೊಂಡು ಕೊಡಿಸಿದ್ವಿ. ಅಲ್ಲಮ್ಮ ಚೆಲ್ವಿ, ಈ ವಿಷಯನ ನಮಗೆ ಯಾತಕ್ಕೆ ಮೊದಲೇ ಹೇಳಿಲ್ಲ ನೀವು? ಸ್ವಲ್ಪ ದಿನ ಕಳ್ಕೊಂಡು ಹೇಳಿದ್ರಾಯ್ತು ಅಂತ ನಾವು ಸುಮ್ಮನೆ ಆದ್ವಿ. ಆದರೆ ಅಷ್ಟರಲ್ಲೇ ಸಿದ್ದು ಅಣ್ಣನ ಮನೇಲೂ ಏನೇನೋ ಜಗಳ ಆಗಿ ಅವರು ಮನೆ ಬಿಟ್ಟು ಬಂದ್ಬಿಟ್ಟಿದ್ರು. ಭಾವನಾ ಅಕ್ಕನ ತುಂಬ ಹುಡುಕಿದ್ರು. ಭಾವನಾ ಅಕ್ಕ ಸಿಗದೆ ಇರೋದಕ್ಕೆ ಬೇಜಾರಲ್ಲಿ ಕುಡಿದು ರೋಡಲ್ಲಿ ಬಿದ್ದಿದ್ರು. ಅದು ನಮಗೆ ಕಾಣಿಸ್ತು. ಆಗ ವೆಂಕಿ ಅವ್ರನ್ನ ಅವ್ರ ಫ್ರೆಂಡ್ ಮನೇಲಿ ಬಿಟ್ಟಿದ್ರು. ಮಧ್ಯರಾತ್ರಿ ಕರ್ಕೊಂಡೋಗಿ ಭಾವನಾ ಅಕ್ಕನ ಮನೆ ಹತ್ರ ಬಿಟ್ಟು ಬಂದರು. ನಾವು ಅಂದ್ಕೊಂಡ್ವಿ ಬೆಳಗ್ಗೆ ನಾವು ಹೋಗೋ ಅಷ್ಟೊತ್ತಿಗೆ ಅವರಿಬ್ರು ಒಂದಾಗಿರ್ತಾರೆ ಅಂತ. ಆದರೆ ಬೆಳಗ್ಗೆ ತಿಂಡಿ ತೊಗೊಂಡು ಹೋದಾಗಲೇ ಗೊತ್ತಾಗಿದ್ದು. ಪಾಪ ಸಿದ್ದು ಅಣ್ಣ ಹೊರಗಡೆನೆ ಕೂತ್ಕೊಂಡಿದ್ರು. ನಾವು ಸಿದ್ದು ಅಣ್ಣನ ಜೊತೆ ಅಲ್ಲೇ ಧರಣಿ ಕುತ್ಕೊಂಡ್ವಿ ಒಳಗೆ ಸೇರಿಸ್ಕೊಳ್ಳಿ ಅಂತ. ಆದರೆ ಅಕ್ಕ ಮಾತೇ ಕೇಳಲಿಲ್ಲ. ಸಿದ್ದು ಅಣ್ಣ ಇದಾರಲ್ಲ, ಅವ್ರ ಅಣ್ಣನೂ ಅಲ್ಲಿಗೆ ಬಂದರು. ಭಾವನಾ ಅಕ್ಕ ಹತ್ರ ಮಾತಾಡಿದ್ರು. ಅವರು ಎಷ್ಟು ಹೇಳಿದ್ರು ಭಾವನಾ ಅಕ್ಕ ನಿರ್ಧಾರ ಬದಲಾಯಿಸಲೇ ಇಲ್ಲ. ಅಲ್ಲಮ್ಮ, ಇಷ್ಟೆಲ್ಲ ನಡೀತಾ ಇದೆ, ನಮಗೊಂದು ಮಾತು ಹೇಳಬೇಕಂತ ನಿಮ್ಗೆ ಅನ್ನಿಸ್ಲಿಲ್ವಾ ಚೆಲ್ವಿ? ಇದೇನು ಮುಚ್ಚಿಡೋಷ್ಟು ಸಣ್ಣ ವಿಷಯ ಅಂತ ಅಂದ್ಕೊಂಡಿದ್ದೀರಾ? ವೆಂಕಿ, ಸಮಸ್ಯೆ ದುಃಖ ಅನ್ನೋದು ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಇಷ್ಟಕ್ಕೂ ಭಾವನಾ ಇಲ್ಲಿಗೆ ಬಂದಿಲ್ಲ ಅಷ್ಟು ಹಠ ಮಾಡ್ಕೊಂಡಿರೋಳು ನಿಮ್ಮಿಬ್ರು ಮಾತು ಕೇಳ್ಬಿಡ್ತಾಳ? ಕ್ಷಮಿಸ್ಬಿಡಿಯತ್ತೆ, ನಾವು ಮೊದಲೇ ಹೇಳ್ಬೇಕಿತ್ತು. ಆದರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ವಿ. ಅತ್ತೆ ಮಾವ, ಭಾವನಾ ಅಕ್ಕ ಯಾರು ಹೇಳಿದ್ರು ಮಾತು ಕೇಳ್ತಾ ಇಲ್ಲ. ಸಿದ್ದು ಅಣ್ಣ ಎಷ್ಟೇ ಬೇಡ್ಕೊಂಡ್ರು ಸಿದ್ದು ಅಣ್ಣನ ಒಪ್ಕೋತಾ ಇಲ್ಲ. ಅದಕ್ಕೆ ನೀವೇ ಬಂದು ಒಂದ್ಸಲ ಮಾತಾಡಿ ಅವರಿಬ್ರು ಒಂದು ಮಾಡಬೇಕು. ಈಗ ಹಿಂಗೆ ಕೇಳ್ಕೊಂಡ್ರೆ ಏನಮ್ಮ ಮಾಡೋಕ್ಕಾಗತ್ತೆ? ಅಳಿಯಂದ್ರನ್ನ ಮನೆಗೆ ಕರ್ಕೊಂಬಂದಿದ್ರೆ ಅವ್ರ ಜೊತೆ ನಾವು ಭಾವನನ ಹತ್ರ ಹೋಗಿ ಮಾತಾಡಿ ಸರಿ ಮಾಡ್ಬೋದಿತ್ತಲ್ವಾ? ಇಷ್ಟು ತಡವಾಗಿದೆ, ಈಗ ಅಲ್ಲಿ ಹೋಗಿ ಮಾತಾಡೋದು ಸರಿ ಹೋಗಲ್ಲ. ನಾಳೆ ಬೆಳಗ್ಗೆ ಹೋಗಿ ಏನು ಮಾಡೋಕ್ಕಾಗುತ್ತೋ ನೋಡೋಣ. ಲಕ್ಷ್ಮೀ ನಿವಾಸ ಲಕ್ಷ್ಮೀ